ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಯಾರು ಅಂತ ಅಂದ್ಕೊಂಡ್ರೆ, ನಾನು ಈ ಹೊಸ ಒಂದು ಕತೆಗೆ ಬಂದಿರೋ ಹೊಸ ಪಾತ್ರಧಾರಿ ರೀ. ನನ್ನ ಹೆಸರು ಬಂದ್ಬಿಟ್ಟೆ ಇದ್ರಾಗ ಮಧು ಅಂತ ಹೇಳಿರಿ. ನಾನು ಇದ್ರಾಗ ಮಧು ಆಗೇನ್ರಿ. ನಾನು ಇದರಲ್ಲಿ ಒಂದು ನಿಮ್ಗೆ ಕತೆನ ತೋರಿಸ್ಬೇಕು ಅಂತ ಅಂದ್ಕೊಂಡಿನಿ. ಒಂದು ಹಳ್ಳಿ ಕತೆ ಯಾವ ರೀತಿ ಇರ್ತೈತಿ, ಹೆಂಗಿರ್ತೈತಿ, ಕಷ್ಟನೆಲ್ಲ ಎದುರಿಸೋ ಅಷ್ಟು ಶಕ್ತಿ ಹೆಂಗೆ ಬರ್ತೈತಿ ಇದ್ರಾಗ ನಾನು ಹಿಂಗೆ ಇದ್ದ ತೋರಿಸ್ತೀನಿ ರೀ. ಮಧು ಎಷ್ಟೆಲ್ಲ ಕಷ್ಟಪಡ್ತಾಳ, ಎಷ್ಟೆಲ್ಲ ಸುಖ ಪಡ್ತಾಳ ಅನ್ನೋದು ಇದ್ರಾಗ ಐತ್ರಿ. ಬರ್ರಿ ನನ್ನ ಜೀವನದಾಗ ಏನೈತಿ ಅಂತ ತೋರಿಸ್ತೀನಿ. ಈಗ ನಮ್ಮ ಅವ್ವನ ಪರಿಚಯ ಮಾಡೋ ಹೊತ್ತು. ಬರ್ರೀಗ ನಮ್ಮ ಅವ್ವನ ಪರಿಚಯ ಮಾಡಿಸ್ಕೊಡ್ತೀನಿ ನಿಮ್ಗೆ. ಯವ್ವ ಯವ್ವ ಏನು ಮಾಡಾಕತ್ತೀವಿ? ಅಲ್ಲ, ನಾನು ಹೊರಗಡೆಯಿಂದ ಬರೋ ಅಷ್ಟಾಗ ನಾನು ನೋಡಿದ್ರೆ ಅಲ್ಲೇ ಇಲ್ಲೇ ಮುಸ್ರಿ ತಿಕ್ಕಿ ಬರ್ತೀನಿ. ನೀ ನೋಡಿದ್ರೆ ಮನೆ ಒಳಗನೆ ಇರ್ತಿದಿ, ಹೊರಗೆ ಬರಂಗೆ ಇಲ್ಲಂತಿದಿ. ಏನು ಮಾಡತ್ತೀವಿ ಯವ್ವ? ಏನಿಲ್ಲ ಮಗಳ, ಮಕ್ಕೊಂಡಿದ್ನೆ. ಈಗ ಎದ್ದ ಜರ ಹೊರಗೆ ಬಂದಿದ್ನಿ. ಯಾಕೋ ವಾಂತಿ ಆದಂಗೆ ಆಗತ್ತಿತ್ತು, ಅದಕ್ಕೆ ಹೊರಗೆ ಬನ್ನಿ ಮಗಳ. ನೀನು ಎಲ್ಲಿಗೆ ಹೋಗಿದ್ದಿ? ಹಾಂ, ವಾಂತಿ ಆತ? ಯಾಕೆ ಬೇವ? ಯಾಕೆ ವಾಂತಿ ಆತ ನಿನಗೆ? ನೀನು ಆರಾಮದಿ ಇಲ್ಲ ಬೇವ? ಹಾಂ, ಆರಾಮದಿ ಇಲ್ಲ ಬೇವ? ಹೇಳ್ಬೇ. ಹ್ಞೂ ಮಗಳ, ಆರಾಮ ಅದೀನಿ. ಅಲ್ಲ, ನಾನು ಬಿದ್ದೋಗೋ ಮರ. ನನ್ನ ಸಲುವಾಗಿ ನೀನು ಯಾಕಿಷ್ಟು ಕಷ್ಟಪಡ್ತಿದ್ದೀಯ ಅಂತ ನನಗೆ ಗೊತ್ತಾಗ್ಬಲ್ತವ್ವ. ಅಲ್ಲ, ನಾನು ಇವತ್ತು ನಾಳೆ ಅನ್ನೋದಂತೇಳಿ ಗೊತ್ತು ಐತಿ ನಿನಗೆ. ಆದ್ರೂ ನನ್ನ ಬದುಕು ಸಾಕ. ಮಂದಿ ಮನೆ ಬಾಂಡೆ ತಿಕ್ಕಿ ತಿಕ್ಕಿ ನಿನ್ನ ಕೈ ಯಾಕೆ ನೋವು ಮಾಡ್ಕೋತಿದ್ದಿ? ನಿಮ್ಮಪ್ಪ ನೋಡಿದ್ರೆ ಕುಡಿದು ಕುಡಿದು ತೇಲಿ ಆಡ್ತಾನೆ. ನೀ ದುಡ್ದದನು ರೊಕ್ಕನೂ ಇಸ್ಕೊಂಡು ಹೋಗ್ತಾನೆ. ಕಷ್ಟದಾಗ ಒಂದು ಗುಳಿಗೆ ತಗೊಳಕ್ಕೂ ಯೋಚನೆ ಮಾಡುವಂಥ ಪರಿಸ್ಥಿತಿ ಐತಿ ನಮಗೆ. ಆದ್ರೆ ನೀನು ನೋಡಿದ್ರೆ ಇಷ್ಟು ಕಷ್ಟ ಪಡ್ಕೊಂಡು ನನ್ನ ಸಲುವಾಗಿ ಮುಸ್ರಿಯ ತಿಕ್ಕತಿದ್ದಿ. ಮಂದಿ ಮನೆಗೆ ಹೋಗಿ ಹೋಗಿ ಒಂದು ಎರಡು ಮೂರು ಮನೆ ಬಾಂಡೆ ತಿಕ್ಕಾಗ ಹೋಗಿದ್ದಿ. ನನಗೆ ನಿನ್ನ ಕಷ್ಟ ನೋಡೋಕ್ಕಾಗವತ್ತು ಮಗಳ. ಹುಟ್ಟಿದಾಗಿಂದನೂ ನೀನು ಸುಖದಾಗ ಬರಲಿಲ್ಲ, ಕಷ್ಟದಾಗ ಬಂದು. ಆದ್ರೆ ಈಗಾರ ನಿನ್ನ ಜೀವನ ನೆಮ್ಮದಿಯಾಗಿದ್ದಿತ್ತು ಅಂತಂದ್ರೆ ಏನು ಮಾಡೋದು? ನಿನಗಿನ್ನೂ ಕಷ್ಟ ತಪ್ಪತ್ತು. ಹಾಳಾದಾಗಿ ನಾನು ಯಾವಾಗ ಸಾಯ್ತೀನೋ ಏನು? ಯವ್ವ, ನೀನು ಹಿಂಗೆ ಅನ್ಬೇಡ್ಬೆ. ನೀನು ಹಿಂಗಂದ್ರೆ ನಂಗೆ ಎಷ್ಟು ಅಳು ಬರ್ತದೆ ಗೊತ್ತೇನ? ಯಾಕೆ ಬೇಯವ್ವ ನಿನಗೆ? ನೀನು ಹಿಂಗೆ ಅನ್ಕೋತಿದ್ದಿ. ನೀನಿಲ್ಲಂದ್ರೆ ನಾನು ಹೆಂಗಿರಲಿ ಬೇಯವ್ವ? ಹೆಂಗಿರಲಿ? ಕುಡಿಯೋದು ನಮ್ಮ ಬಿಸ್ನೆಸ್ಸು. ಆದ್ರೂ ಯಾಕೆ ದುಡಿಯೋದು ನನ್ನ ಬಿಸ್ನೆಸ್ಸು? ಏನು ಮಾಡ್ತೀರಿ ಅವ್ವ ಮಗಲ್ಲ? ಓ, ಕಸ ಮಾತಾಡ್ತೀರೇನು? ನೋಡಿ ಫ್ರೆಂಡ್ಸ್, ಇವರು ನಮ್ಮ ತಾಯಿ. ಇವ್ರ ಹೆಸರು ಬಂದ್ಬಿಟ್ಟು ಸರೋಜಾ ಅಂತ ಹೇಳಿ. ಇವರು ನಮ್ಮಪ್ಪ, ಇವ್ರ ಹೆಸರು ಬಸಪ್ಪ ಅಂತ ಹೇಳಿ. ನಮ್ಮಪ್ಪ ನೋಡಿದ್ರೆ ಇದರಲ್ಲಿ ಬರೀ ಕುಡಿತಾ ಇರ್ತಾರೆ. ನಮಗೆ ಬಹಳ ಕಡು ಬಡತನ ಇರ್ತೈತಿ. ನಾನು ಮಂದಿ ಮನೆ ಮುಸ್ರಿ ತಿಕ್ಕಕ್ಕೆ ಹೋಗ್ತೀನಿ. ನಮ್ಮ ಅವ್ವಾಗ ಕ್ಯಾನ್ಸರ್ ಇರ್ತೈತಿ. ಅವರು ಭಾಳ ದಿನ ಬದುಕಂಗಿಲ್ಲ ಅಂತ ಹೇಳ್ತಾರೆ. ಗುಳಿಗೆ ತಗೋದಿದ್ರೆ ಸತ್ತು ಹೋಗ್ತಾರ ಅಂತ ಹೇಳ್ತಾರೆ. ನಾನು ತಪ್ಪ ನಮ್ಮ ಅವ್ವಾಗ ತಿಂಗಳಿಗೆ ಇಷ್ಟ ಆಗುವಂಥ ಗುಳಿಗೆ ತರ್ತಿರ್ತೇನೆ. ಒಂದು ಮನೆ ಬಿಟ್ಟು ಮೂರು ಮನೆ ಬಾಂಡೆ ತಿಕ್ಕಕ್ಕೆ ಹೋಗಿರ್ತೇನೆ. ನಂದು ಸಣ್ಣ ವಯಸ್ಸೇ ಇರ್ತೈತಿ. ಆದರೆ ನಾನು ಎಲ್ಲರ ಮನೆ ಕೆಲಸ ಮಾಡಿ ಅವ್ವನ್ನ ನೋಡ್ಕೊತಾ ಇರ್ತೀನಿ. ಆದರೆ ನಮ್ಮಪ್ಪ ನಾನು ದುಡ್ದಿರೋ ದುಡ್ಡನ್ನೆಲ್ಲ ಇಸ್ಕೊಂಡು ಹೋಗಿ ಕುಡಿದು ಬರ್ತಾನೆ. ಗೊತ್ತಿಲ್ಲದಂಗೆ ಮುಚ್ಚಿಟ್ಕೊಂಡು ಬರುವಾಗ ಅವ್ವಾಗ ಗುಳಿಗೆ ತೊಗೊಂಬಂದ ಕೊಡ್ತಾನೆ. ಇದ್ದಿದ್ದು ₹1 ಗಲ್ಲೆಗೆ ಹಾಕಿಟ್ರೆ ಅದನ್ನು ಹೊಡೆದ ಕುಡಿಯೋಕೆ ಹೋದಿರ್ತಾನೆ ನಮ್ಮಪ್ಪ. ಇದು ಒಂದು ನನ್ನ ಕತೆ ಐತಿ. ನಿಮ್ಗೆ ಇಷ್ಟ ಆಗ್ತೈತಿ ಅಂತ ಅಂದ್ಕೊಂಡೀನಿ. ನೀವು ನೋಡಿ ನನಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಹಿಂಗೆ ಇರಲಿ ಅಂತೇಳಿ ಹೊಸ ಕತೆ ನಿಮ್ಮ ಮುಂದೆ ಬರೋಕತೈತಿ. ಮಿಸ್ ಮಾಡ್ದೆ ನೋಡ್ರಿ, ನಮಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ ನಮ್ಮ ಮೇಲೆ ಇರ್ತೈತಂತ ಅಂದ್ಕೊಂಡು ಹೊಸ ಕತೆ ಕಷ್ಟದಲ್ಲೇ ಬೆಂದಿರುವಂಥ ನಮ್ಮ ಜೀವನದ ಕತೆ ನಿಮ್ಮ ಮುಂದೆ ತೊಗೊಂಡು ಬರಾಕತ್ತವು. ಹೆಂಗಿರ್ತೈತಿ ಅಂತ ನೀವು ಯೋಚನೆ ಮಾಡಿರಿ. ಭಾಳ ಕಷ್ಟದ ಐತ್ರಿ. ನಾವು ಕಷ್ಟಪಟ್ಟ ನಮ್ಮ ಅವ್ವಾಗ ಒಂದು ದವಾಖಾನಿಗೆ ತೋರಿಸ್ಬೇಕಂತ ಅಂದ್ಕೊಳಕತ್ತೀನಿ. ಆದ್ರೆ ಅದು ಯೋಗ ಇನ್ನೂ ಕೂಡಿ ಬರವಲ್ದ. ಅದಕ್ಕೆ ಎಲ್ಲರೂ ನೀವು ಸಹಾಯ ಮಾಡಿ ಇದಕ್ಕೆ ನನಗೆ ಪ್ರೋತ್ಸಾಹ ತುಂಬ್ತರಿ ಅಂತ ಅಂದ್ಕೊಂಡೀನಿ. ಇದು ಒಂದು ಹೆಣ್ಣಿನ ನಿಜ ಜೀವನದ ಕಥೆನ ಅಂತ ಅನ್ಕೋರಿ. ಇಲ್ಲ, ನೀವು ಒಂದು ಕಥೆನ ಅನ್ಕೋರಿ. ಹೆಂಗೆ ಅನ್ಕೋತೀರ ಅಂದ್ಕೊಂಡು ಈ ಕತೆ ನೋಡಿ ನಮ್ಮನ್ನು ಒಂದೀಟ ಒಳ್ಳೆ ಸಹಾಯ ಮಾಡಿರಿ. ಸಹಾಯ ಆಕತಿ ಅಂತೇಳಿ ಅಂದ್ಕೊಂಡೀನಿ. ಅದಕ್ಕೆ ನಿಮ್ಮ ಸಪೋರ್ಟು, ನಿಮ್ಮ ಒಂದು ಸಬ್ಸ್ಕ್ರೈಬು, ನಿಮ್ಮ ಲೈಕು, ವ್ಯೂಸು ಎಲ್ಲ ನಮ್ಗೆ ಬರುತ್ತೆ ಅಂತ ಅಂದ್ಕೊಂಡೀನಿ. ನಮ್ಮ ಈ ಒಂದು ಕತೆಗೆ ನಿಮ್ಮ ಸಪೋರ್ಟು ಸದಾ ಇರಲಿ ಅಂತ ಹೇಳ್ತಾ ನಮ್ಮ ಒಂದು ಹೊಸ ಕತೆನ ನಿಮ್ಮ ಮುಂದೆ ತೊಗೊಂಡು ಬರೋಕೆ ತಯಾರಿ ಮಾಡಿವ್ರಿ. ನೀವು ಎಲ್ಲರೂ ಮಿಸ್ ಮಾಡ್ದೆ ನೋಡ್ರಿ. ಅಪ್ಪ
ಕಷ್ಟಪಟ್ಟು ದುಡಿದು ಬಂದು ಅವನ ಗುಳಿಗೆ ತರಬೇಕಂತ ಇಟ್ಟಿದ್ರೆ ಅದನ್ನ ಒಡೆದ ನೀನು ಹೋಗಿ ಸೀರೆ ತಗೊಂಡು ಬಂದ ಕುಡಿತೀಯನ. ಯಾಕಪ್ಪ ಹಿಂಗೆ ಮಾಡ್ತಿದ್ದಿ? ಯಾಕಪ್ಪ ಹಿಂಗೆ ಮಾಡಿ ನಮ್ಮನ್ನ ಕಾಡಕತ್ತಿದ್ದಿ? ನಮಗೆ ನೆಮ್ಮದಿ ಅನ್ನೋದೇ ಇಲ್ಲಂಗೆ ಯಾಕೆ ಮಾಡ್ತಿದ್ಯಪ್ಪ ನೀನು? ನೋಡು, ನೀನು ನನ್ನನ್ನ ಕೇಳಬೇಡ. ನೀನು ನನ್ನ ಮಗಳಷ್ಟ. ನೀನೇನೋ ನನಗೇನೋ ಹೇಳಬೇಡ. ನಿಂದೆಷ್ಟೈತಿ? ಬಸಪ್ಪನ, ಬಸಪ್ಪನ, ಅಲ್ಲೋ ಈ ಮನೆಗೆಲ್ಲ ಹುಡ್ಕೊಂತ ಬರುವಂಗೆ ಮಾಡ್ತೀಯ ನಮ್ಮನ್ನ? ಅಯ್ಯೋ, ಅಲ್ಲಿ ಸಾಲ್ಗಾರ ಬಂದಾನ. ಅವನು ನನ್ನನ್ನು ಕೇಳಿದ್ರೆ ಇಲ್ಲ ಅಂತ ಹೇಳೋ ಮಗಳೇ, ಮಧು ಇಲ್ಲ ಅಂತ ಹೇಳೋ ಮಗಳೇ, ನಾನು ಒಳಗಡೆ ಮುಚ್ಕೋತೀನಿ. ನಿಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳು, ಸರಿನಾ? ನಾನು ಹುಡುಕ್ತೀನಿ. ಬಸಪ್ಪನ, ಬಸಪ್ಪನ, ಅಲ್ಲ ರೊಕ್ಕ ಕೊಡೋದಾಗ್ತತ್ ಅಂತ ಹೇಳಿ ಮನೆಗೆ ಬಂದ್ರೆ ಮನೆಗೂ ಇರಂಗಿಲ್ಲ ನೀನು. ಅಲ್ಲ ಮಧು, ನಿಮ್ಮಪ್ಪ ಎಲ್ಲಿದನು? ನಮ್ಗೇನು ಗೊತ್ತು ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ? ಅಲ್ಲ, ನೀವು ಯಾಕೆ ನಮ್ಮಪ್ಪ ಕೇಳಿದ ತಕ್ಷಣ ಸಾಲ ಕೊಡ್ತೀರಾ? ನಾವು ಕೇಳಿದ್ರೆ ನಮ್ಗಾದ್ರೂ ಕೊಟ್ಟರೆ ಅದರ ಒಂದು. ಆದರೆ ನಮ್ಮಪ್ಪಂಗೆ ಯಾಕೆ ಅಷ್ಟೊಂದು ದುಡ್ಡನ್ನ ಕೊಡ್ತಿದ್ರ? ಹಂಗೆ ಕೊಟ್ಟು ಯಾಕೆ ನಮ್ಮಪ್ಪನ ಹಾಳು ಮಾಡ್ತಾ ಇದ್ರ? ನೋಡಿ ಅಂಕಲ್, ನೀವು ಈ ರೀತಿ ದುಡ್ಡನ್ನ ಕೊಡೋದ್ರಿಂದ ನಮ್ಮಪ್ಪ ಇನ್ನೂ ಸಾಲ ಮಾಡ್ತಾ ಇದ್ದಾರೆ. ಸಾಲ ತೀರಿಸೋ ಅಷ್ಟು ಶಕ್ತಿ ನನ್ನ ಹತ್ರ ಇಲ್ಲ. ಅಮ್ಮನ ದವಾಖಾನೆಗೆ ತೋರಿಸ್ಬೇಕು, ಅಮ್ಮನ ಹಾಸ್ಪಿಟ್ಲಿಗೆ ತೋರಿಸೋ ಅಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಅದಕ್ಕಾಗಿ ಪಾಪ ಅಮ್ಮನಿಗೆ ನಾನು ಬರೀ ಮಾತ್ರೆಗಳನ್ನ ತಂದು ಕೊಡ್ತಾ ಇದ್ದೀನಿ. ಆದ್ರೆ ಯಾಕಪ್ಪಂಗೆ ನೀವು ದುಡ್ಡನ್ನ ಕೊಟ್ಟು ಅವ್ರನ್ನ ಹಾಳು ಮಾಡ್ತಾ ಇದ್ದೀರಾ? ನೋಡು ಮಧು, ನಮಗದೆಲ್ಲ ಗೊತ್ತಿಲ್ಲ. ನಿಮ್ಮಪ್ಪ ನಮ್ಮಂತೇಕ 1,00,000 ರೂಪಾಯಿ ಸಾಲ ಮಾಡಿದಾನ. ಆ ಸಾಲನ ನೀನು ತೀರಿಸ್ಬೇಕು. ಇಲ್ಲ ಅಂತಂದ್ರೆ ನೀವು ಈ ಮನೆಯಲ್ಲಿ ಇರೋ ಹಾಗಿಲ್ಲ. ಈ ಮನೆನ ಖಾಲಿ ಮಾಡ್ಬೇಕಾಗ್ತತಿ. ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ನಾನೇನನ್ನೋದು ನಿನಗೆ ಗೊತ್ತೈತೆ ಇಲ್ಲ? ಅಯ್ಯೋ, ಬಂದ ತಕ್ಷಣ ಇಲ್ಲಿಂದ ನೀವು ಹೊಂಟೋಗ್ಬಿಡಂದ್ರೆ ನಾವೆಲ್ಲಿ ಹೋಗೋಣ? ಅಲ್ಲ, ನಮಗೇನು ಯಾರ ಹಿಂದೆ ಮುಂದೆ ಅದಾರೇನ್ರಿ? ನೀವು ಹಿಂಗೆ ಹೋಗಂದ್ರೆ ನಾವೆಲ್ಲೇ ಹೋಗೋಣ? ಓಹ್, ಹಂಗನ? ಹಂಗಂತಂದ್ರೆ ನನ್ನ ಮದುವೆಯಾಗಿ ನನ್ನ ಮನೆಗೆ ಬಾ. ಅಲ್ಲಿ 2ನೇ ತಾರೀಕಿಗೆ ಇರುವಂತೆ ನನ್ನ ಮನೆಯಾಗ ಕೆಲಸ ಮಾಡ್ಕೊಂತ. ಏನ್ರಿ, ಏನು ಮಾತಾಡಕತ್ತೀರಿ ನೀವು? ಅಲ್ಲ, ನನ್ನ ಗಂಡ ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ನೀವು ಯಾಕೆ ನಾವು ಮದುವೆ ಆಗೋಗಿದ್ವಿ ಆಗೋ ಅಂತೀರಿ? ನೋಡ್ರಿ, ಚಂದಾಗ ಮಾತಾಡ್ರಿ. ನನ್ನ ಗಂಡ ಸಾಲ ಮಾಡ್ಯಾನಲ್ಲ, ಅವನ್ನ ಒದ್ದೆ ಹೇಳ್ಕೊಂಡು ಹೋಗಿ ನಿಮ್ಮ ಮನೆಯಾಗ ಇಟ್ಕೊರಿ ಜೀತದಾಳಾಗಿ. ಆದರೆ ನನ್ನ ಮಗಳ ತಂಟೆಗೆ ಬಂದ್ರೆ ನಾನು ನಿಮ್ಮನ್ನ ಸುಮ್ಮನೆ ಬಿಡಂಗಿಲ್ಲ. ಹಂಗಂದ್ರೆ ನಿನ್ನ ಗಂಡಗ ತಂದ 1,00,000 ರೂಪಾಯಿ ನನಗೆ ಕೊಡಂತ ಹೇಳು. ಸಾಲ ಇಸ್ಕೊಳಕ್ ಗೊತ್ತಾಕತಿ. ಸಾಲ ಇಸ್ಕೊಳಕ್ ಬಂದಾಗ ಬಚ್ಚಿಟ್ಕೊಳ್ಳೋದಲ್ಲ ಏನು? ಇಲ್ಲ ಅಂತಂದ್ರೆ 1 ತಿಂಗಳದಾಗ ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗ್ಬೇಕಾಕತಿ. ನೋಡ್ರಿ ಸಾವ್ಕಾರ, ನೀವು ಯಾರಿಗೆ ರೊಕ್ಕ ಕೊಟ್ರಲ್ಲ ಹೋಗಿ ಅವ್ರನ್ನ ಕೇಳ್ಕೊರಿ. ಅದನ್ನ ಬಿಟ್ಟು ನಮ್ಮ ಮನೆ ಗಂಟ ಬಂದ ನಮ್ಮನ್ನು ಕೇಳೋಕೆ ಹೋಗ್ಬೇಡ್ರಿ ನೀವು. ನನ್ನ ಮಗಳ ಬಗ್ಗೆ, ನನ್ನ ಮಗಳ ತಂಟೆಗೆ ಏನಾರ ಬಂದ್ರೆ ನಾನು ಸುಮ್ಮನೆ ಬಿಡಾಕಿಲ್ಲ. ನೋಡಿ, ನಿಮ್ಮ ಕೈ ಮುಗಿತೀವಿ, ನಮ್ಮ ತಂಟೆಗೆ ಬರಕ್ಕೆ ಹೋಗ್ಬೇಡ್ರಿ. ನಮ್ಮ ಅಪ್ಪನಿಗೆ ನಾನು ಹೇಳ್ತೇನೆ, ನಿಮ್ದು ಎಷ್ಟು ಸಾಲ ಐತಿ ಅದನ್ನ ತೀರ್ಸಕ್ಕ. ಆದ್ರೆ ನಮ್ಮ ಮನೆ ತನಕ ನೀವು ಬಂದು ಈ ಥರ ಬಾಯ್ ಮಾಡಕ್ಕೆ ಹೋಗ್ಬೇಡ್ರಿ. ಅಕ್ಕಪಕ್ಕದವ್ರು ಏನು ಅನ್ಕೋತಾರೆ, ನಮ್ಮನ್ನ ತಪ್ಪಾಗಿ ತಿಳ್ಕೊತಾರೆ. ಹಂಗಂತಂದ್ರೆ ನಿಮ್ಮಪ್ಪಗ ದುಡ್ಡು ಕೊಟ್ಟು ಕಳ್ಸು. ಇಲ್ಲ ಅಂದ್ರೆ ನೀ ಬಾ, 1 ದಿನ ನನ್ನ ಜೊತೆ 1 ದಿನ ಬಂದೋಗಿ ಸಾಕು.